ಮೀಡಿಯಂ ಸ್ಕೂಲ್. ಈ ಶಾಲೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಈ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದಂತಹ ಜುಮ್ಮಾ ಮಸೀದಿ ಮತ್ತು ಇಶಾಲ್ ಕಮಿಟಿಯ ಅಧ್ಯಕ್ಷರಾದ ಮೋಶಿನ್ ಅಹಮದ್ ರವರೇ, ಈ ಒಂದು ಎಲ್ಲ ಕೆಲಸಗಾರರಾಗಲಿಕ್ಕೆ ತನ್ನ ವಿಶೇಷವಾದ ಪ್ರಾತಿನಿಧ್ಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ಸಲಾಂ ಮುಚ್ಚಿಲ್ ಅವರೇ, ಅದರಿಂದ ಅತ್ಯಂತ ಗೌರವಿಸಿದಂಥ ಮಜಾಲ್ ಅಬ್ಬಾಸ್ ಹಾಕನವರೇ, ಅದೇ ಪೆರಿಬೈಲ್ ಅಬ್ಬಾಸ್ ಹಾಕನವರೇ, ನಮ್ಮ ಮೊಹಮ್ಮದ್ ಅವರೇ, ವೇದಿಕೆ ಮೇಲೆ ಮುಖ್ಯ ಶಿಕ್ಷಕಿಯಾದ ಸಂಧ್ಯಾ ಅವರೇ, ನಾಸಿರ್ ಖಾನ್ ಅವರೇ, ಸದರ್ ಉಸ್ತಾದ್ ಅವರೇ, ಹಿದಾಯತ್ ಅವರೇ, ಗೌರವ ಹಿರಿಯಂತ ಉಮೇಶಣ್ಣನವರೇ, ನಮ್ಮ ಶುಕೂರ್ ಅವರೇ, ಇನ್ನಿತ ನಮ್ಮ ರಹೀಮ್ ಅವರೇ, ಜಗ್ ಅವರೇ, ಇನ್ನಿತ ಎಲ್ಲ ನಮ್ಮ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ರೆಹಮಾನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಾನು ಈ ಶಾಲೆ ಅವತ್ತು ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಉಚ್ಚಲದೆಲ್ಲ ಹಿರಿಯರು ಸೇರಿಕೊಂಡು ಈ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಈ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಇವತ್ತು ಮಾಡಿದ್ದಾರೆ. ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಅವತ್ತಿಂದ ಮ್ಯಾನೇಜ್ ಕಮಿಟಿಯವರಿರಲಿ, ಈಗಿನ ಅಧ್ಯಕ್ಷರು ಸರ್ವ ಸದಸ್ಯರಿರಲಿ, ಹಾಗೂ ಆಗಿನ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಈಗಿನ ಮುಖ್ಯ ಶಿಕ್ಷಕ ವರ್ಗದವರು ಎಲ್ಲ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಅತ್ಯುತ್ತಮವಾದ ವ್ಯವಸ್ಥೆ ಮತ್ತು ಶಿಕ್ಷಣ ಕೊಡುವ ಮೂಲಕ ಇಲ್ಲಿ ಕಲಿಯುವಂತೆಲ್ಲ ವಿದ್ಯಾರ್ಥಿನಿಯರು, ನೀವು ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ, ಈ ಕಲಿತು ಗೇಟ್ನ ಹೊರಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂಥ ಶೈಕ್ಷಣಿಕ ಒಂದು ಶಿಕ್ಷಣ ಕೊಡ್ತಾ ಇದ್ದ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ನಾನು ಇನ್ನೊಂದು ಬಂದಾಗ ಜಾಸ್ತಿ ಹೆಚ್ಚು ಮಾತಾಡ್ತೇನೆ. ಅದು ಇವತ್ತು ಒಂದೇ ಮಾತು ನಾನೆಲ್ಲ ವಿದ್ಯಾರ್ಥಿ ಹೇಳುವುದು ಇಷ್ಟೇ: ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ತಂದೆ ತಾಯಿಯ ಸ್ವಾಭಿಮಾನ ಬದುಕನ್ನು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ಪಡೆಯುವಂಥ ಶಿಕ್ಷಣವನ್ನು ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಕೂಡ ತಾವು ಹೋಗಿ ಅತ್ಯುನ್ನತವಾದ ದೊಡ್ಡ ಸ್ಥಾನಕ್ಕೆ ತಾವು ಹೋಗಬೇಕು. ಅದೇ ನಮ್ಮ ಇವತ್ತಿನ ದೊಡ್ಡ ಮಟ್ಟ ಕನಸು. ಎಲ್ಲ ಯೋಜನೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕಲಿಯುವಂತೆಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ಇವತ್ತು ಸಿಗಬೇಕು. ನಿಮಗೆ ಶಿಕ್ಷಣಕ್ಕೆ ಯಾವುದನ್ನು ಕೊರತೆ ಉಂಟು ಆಗಬಾರ್ದು, ಮಾರ್ಕ್ ತೆಗಿಬೇಕು, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇದೆಲ್ಲ ಪ್ರಯತ್ನ ಪಟ್ಟು ಇವತ್ತು ಮಾಡ್ತಾ ಇವತ್ತಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮ್ಯಾನೇಜ್ ಕಮಿಟಿಯ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಮದ್ರಸೆ ಮತ್ತು ಹೊಸ ರಹಮಾನಿಯ ಏನು ನಮ್ಮ ಸಂಸ್ಥೆಗೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಮನೆ ಯು ಟಿ ಖಾದರ್ ಸಾಹೇಬ್ರವರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು. ನಮ್ಮ ಸಂಸ್ಥೆಗೆ ಏನು ಮೇಲಂತಸ್ತಿನ ಟಾಯ್ಲೆಟ್ ಮತ್ತು ಇಂಟರ್ಲಾಕ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಎಂದು ನಮಗೆ ಭರವಸೆ ಕೊಟ್ಟಿದ್ದರು. ಆ ಭರವಸೆ ಪ್ರಕಾರ ನಮ್ಮ 2 ಕೆಲಸವನ್ನು ನಮಗೆ ಪೂರೈಸಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಆ 2 ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ನಮಗೆ ಈ ಕೆಲಸದಲ್ಲಿ ಅವರು ನುಡಿದಂತೆ ನಡೆದ ರೀತಿಯಲ್ಲಿ ನಮಗೆ ಭಾಳ ಗೌರವವಿದೆ. ಕಾಮಗಾರಿಯಲ್ಲಿ ಸ್ವಲ್ಪ ನಮಗೆ ವಿಳಂಬವಾಗಿದ್ದರೂ ಭಾಳ ಅಚ್ಚುಕಟ್ಟಾದ ಕೆಲಸವನ್ನು ಮಾಡಿಕೊಟ್ಟು ನಮ್ಮ ಸಂಸ್ಥೆಗೆ ಉತ್ತಮ ರೀತಿಯಾದ ಟಾಯ್ಲೆಟನ್ನು ನೀಡಿದ್ದಕ್ಕಾಗಿ ನಾನು ಮೊದಲನೇದಾಗಿ ಹಯಾತುಲ್ ಇಸ್ಲಾಂ ಮದ್ರಸೆ ಮತ್ತು ಹೊಸ ರಹಮಾನಿಯ ಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರು ಮುಹಸಿನ್ ರೆಹಮಾನ್, ಅದೇ ರೀತಿ ನಮ್ಮ ಖಜಾಂಜಿ ಆದಂತಹ ಅಹಮದ್ ಪೆರಿಬೈಲ್, ಅದೇ ರೀತಿ ಅಬ್ದುಲ್ ಮಜೀದ್, ಸಲಾಂ ಮುಚ್ಚಿಲ್ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು, ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳ ಪರವಾಗಿ ನಾನು ನಮ್ಮ ಆರೋಗ್ಯ ಮಂತ್ರಿ ಮತ್ತು ನಮ್ಮ ಶಾಸಕರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಂಸ್ಥೆಯು 2009ರಲ್ಲಿ ಆರಂಭವಾದ ನಮ್ಮ ಈ ಸಂಸ್ಥೆಯು ಮಾಷಾ ಅಲ್ಲಾ ಇವತ್ತು ಹೆಚ್ಚು ಕಮ್ಮಿ 400ರಷ್ಟು ಮಕ್ಕಳನ್ನು ಒಳಗೊಂಡಿದ್ದು, ಸುಸಜ್ಜಿತವಾದ ನಮ್ಮ ಈ ಆವರಣ, ಮಕ್ಕಳಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ನಮ್ಮ ಈ ಸಂಸ್ಥೆಯು ಇವತ್ತು ನಾವು ಆಯೋಜಿಸಿದ ಈ ಕಾರ್ಯಕ್ರಮವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜಿಸಲು ನಾವು ತೀರ್ಮಾನಿಸಿದ್ದೀವಿ. ಕೆಲವು ಒಂದು ಕಾರಣದಿಂದಾಗಿ ಸಚಿವರಿಗೆ ಸಮಯಾವಕಾಶದ ಕೊರತೆ ಇರುವುದನ್ನು ಗಮನದಲ್ಲಿಟ್ಟುಕೊಂಡು ಸಣ್ಣ ಮಟ್ಟದ ಕಾರ್ಯಕ್ರಮ ನಾವು ಇವತ್ತು ನಡೆಸ್ತೇವೆ. ಆದರೂ ಕೂಡ
ಎಲ್ಲರೂ ಕೂಡ ಒಂದು ಒಳ್ಳೆಯ ಉತ್ಸಾಹ ಮತ್ತು ಇದರಲ್ಲಿ ಇರುವುದರಿಂದ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ನಾವು ಇವತ್ತು ಆಶಿಸುತ್ತಾ ಇನ್ಶಾ ಅಲ್ಲಾ ನಮ್ಮ ಮುಂದಿನ ಕೆಲವು ಯೋಜನೆಗಳನ್ನು ನಮ್ಮ ಸಚಿವರ ಮುಂದೆ ನಾವು ಇಡಲು ಕೂಡ ನಾವು ಇವತ್ತು ತೀರ್ಮಾನಿಸಿದ್ದೇವೆ ಇನ್ಶಾ ಅಲ್ಲಾ. ಸಾಮಾನ್ಯ ಸಮೂಹ ಸಂಸ್ಥೆ ಬಹಳ ವರ್ಷಗಳಿಂದ ಈಚೆ ಇಲ್ಲಿ ಮಸೀದಿ ಮತ್ತು ಮದ್ರಸಾ ಮತ್ತು 16 ವರ್ಷಗಳಿಂದ ನಮ್ಮ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಯಾಚರಿಸುತ್ತಿದ್ದು ಇಲ್ಲಿ ನಮ್ಮ 390ರಿಂದ 400 ಮಕ್ಕಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಇಲ್ಲಿಯ ವಾತಾವರಣವನ್ನು ತಿಳಿಗೊಳಿಸಲು ಇಲ್ಲಿಯ ಒಂದು ಸುಂದರವಾದ ನೋಟವನ್ನು ಇಲ್ಲಿ ಕಾಣಲು ನಾವು ನಮ್ಮ ಆರೋಗ್ಯ ಸಚಿವರಾದಂತಹ UT ಖಾದರ್ ಫರೀದ್ರವರ್ತ ನಾವು ಮನವಿ ಮಾಡಿದಾಗ ನಮಗೆ ಬೇಕಾದಂಥ 5,800 ಸ್ಕ್ವೇರ್ ಫೀಟ್ ಇಂಟರ್ಲಾಕ್ ಮತ್ತು ಒಂದು ಸುಸಜ್ಜಿತವಾದಂಥ ಒಂದು ಶೌಚಾಲಯವನ್ನು ನಿರ್ಮಿಸಿಕೊಡಲು ಅನುದಾನವನ್ನು ಒದಗಿಸಿಕೊಟ್ಟಿದ್ದು ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇವತ್ತು ನಮ್ಮನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಉದ್ಘಾಟನೆ ಮಾಡಿದ ನಂತರ ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾವು ಚಿರಋಣಿಯಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಪಾಲ್ಗೊಳ್ಳಲಿದ್ದು ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಲು ನಾವು ನಿರೀಕ್ಷಿಸಿದೆವು. ಕಾರಣಾಂತರಗಳಿಂದ ಸ್ವಲ್ಪ ಮಟ್ಟಿಗೆ ಒಂದು ಮಳೆಯ ಬರುವ ಸಂದರ್ಭ ಇರುವುದರಿಂದ ನಾವು ಕಾರ್ಯಕ್ರಮವನ್ನು ಚುಟುಕಾಗಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಅತಿಥಿಗಳನ್ನು ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.